ನಮಸ್ಕಾರ ನೋಡ್ರಿ ಎಲ್ರಿಗೂ. ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇವತ್ತಿನ ವಿಡಿಯೋ ಏನದಪ್ಪ ಅಂತಂದ್ರೆ, ಭಾರತೀಯ ಸಂಸ್ಕೃತಿಯ ಪ್ರಕಾರ ಭಾರತದ ಒಂದು ಮಹಿಳೆ ಯಾವ ರೀತಿಯ ಬಟ್ಟೆಗಳನ್ನು ಉಡಬೇಕು ಮತ್ತು ಯಾವ ರೀತಿ ಇರಬೇಕು ಮತ್ತು ಯಾವ ರೀತಿ ವರ್ತಿಸಬೇಕೆಂಬುದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ನೋಡ್ರಿ. ಭಾರತೀಯ ಸಂಸ್ಕೃತಿಯ ಪ್ರಕಾರ ಭಾರತದ ನಾರಿ ಅಂದರೆ ಒಬ್ಬ ಮಹಿಳೆಯು ತನ್ನ ಮೈ ಮುಚ್ಚುವಂತ ಬಟ್ಟೆಗಳನ್ನು ಹಾಕೋಬೇಕು ನೋಡ್ರಿ. ಹಿಂಗಿದ್ದಾಗ ಮಾತ್ರ ಭಾರತೀಯ ಮಹಿಳೆ ಅಂತ ಅನಿಸ್ಕೊಳ್ತಾರೆ ನೋಡ್ರಿ. ಆದರೆ ಇವಾಗಿನ ಕಾಲದಲ್ಲಿ ಬಾಲಿವುಡ್ನ ಕೆಲವು ನಟಿಯರನ್ನು ಹಿಂಬಾಲಿಸಿ ಏನ್ ಮಾಡ್ತಿದ್ದಾರೆ, ಅರ್ಧಂಬರ್ಧ ಬಟ್ಟೆಗಳನ್ನು ಹಾಕಿಕೊಳ್ತಿದ್ದಾರೆ ನೋಡ್ರಿ. ಆದರೆ ಭಾರತೀಯ ಸಂಸ್ಕೃತಿಯ ಪ್ರಕಾರ ಅರ್ಧಂಬರ್ಧ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಒಬ್ಬ ಮಹಿಳೆಯು ಉಡಬಾರ್ದ್ರಿ. ಯಾಕಪ್ಪ ಅಂತಂದ್ರ ಅದರಿಂದ ದುಷ್ಪರಿಣಾಮಗಳು ಎದುರಿಸಬೇಕಾಗ್ತದ್ರಿ ಒಬ್ಬ ಮಹಿಳೆ. ಎಸ್ ಹೌದು, ಒಬ್ಬ ಬಡ ಮಹಿಳೆ ದುಷ್ಪರಿಣಾಮಗಳನ್ನು ಎದುರಿಸಬಾರ್ದಂದ್ರ ಮೈಗೆ ತಕ್ಕಂತೆ ಬಟ್ಟೆಗಳನ್ನು, ಮೈ ಮುಚ್ಚುಕಂತ ಬಟ್ಟೆಗಳನ್ನು ಒಬ್ಬ ಮಹಿಳೆಯು ಧರಿಸಬೇಕಾಗ್ತದೆ ನೋಡ್ರಿ. ಹಂಗಿದ್ದಾಗ ಮಾತ್ರ ಭಾರತೀಯ ಸಂಸ್ಕೃತಿಯನ್ನು ಕಾಪಾಡಲು ಸಾಧ್ಯವಾಗ್ತದೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಇವಾಗಿನ ಜನರೇಷನ್ ನಲ್ಲಿ ಸಿಟಿಯಲ್ಲಿ ಬೆಳೆದಿರುವಂತ ಮಹಿಳೆಯರು ಅರ್ಧಂಬರ್ಧ ಬಟ್ಟೆಗಳನ್ನು ಹಾಕಿ ಆಡಂಬರದ ಜೀವನವನ್ನು ಅನುಭವಿಸುತ್ತಾರೆ ನೋಡ್ರಿ. ಆದರೆ ಆ ಜೀವನ ತುಂಬಾನೇ ಕಂಟಕವಾಗಿದೆ ನೋಡ್ರಿ. ಎಸ್ ಹೌದು, ಹಿಂಗಾಗಿ ಕೆಲವು ಪ್ರದೇಶಗಳಲ್ಲಿ ಕರ್ನಾಟಕದಲ್ಲಿ ಆಗಿರಬಹುದು ಅಥವಾ ಭಾರತದಲ್ಲಿ ಅತ್ಯಾಚಾರಗಳು ತುಂಬಾನೇ ಜಾಸ್ತಿ ಆಗ್ತಿದಾವ್ರೆ. ಅತ್ಯಾಚಾರದಿಂದ ಕೆಲವು ಮಹಿಳೆಯರು ಸಾವನ್ನು ಅಪ್ಪಿದ್ದು ಸಹ ನೀವು ನೋಡಿದ್ದೀರಿ. ಹಿಂಗಾಗಿ ಮಹಿಳೆಯು ತುಂಬಾ ಬಲಿಷ್ಠವಾಗಿರಬೇಕು, ಮಹಿಳೆಯು ಸ್ವತಂತ್ರವಾಗಿರಬೇಕು, ಮಹಿಳೆಯು ಒಬ್ಬ ಹೆಮ್ಮೆಯ ಕನ್ನಡತಿಯಾಗಿರಬೇಕು ಎಂದರೆ ಮಹಿಳೆಯು ತುಂಬಾನೇ ಜಾಗೃತವಾಗಿರಬೇಕು. ತಾವು ಉಡುಕಂತ ಬಟ್ಟೆಯು ತುಂಬಾನೇ ಪೂರ್ತಿಯಾಗಿರ್ಬೇಕು ನೋಡ್ರಿ. ಹಿಂಗಿದ್ದಾಗ ಮಾತ್ರ ಒಬ್ಬ ಮಹಿಳೆ ಏನ್ ಮಾಡ್ತಾಳ್ರಿ, ತುಂಬಾನೇ ಸಂಸ್ಕೃತದಿಂದ ಇರಲು ಸಾಧ್ಯ ಆಗ್ತದೆ ನೋಡ್ರಿ. ಒಬ್ಬ ಮಹಿಳೆ ಭಾರತೀಯ ಸಂಸ್ಕೃತಿಯ ತಕ್ಕಂತೆ ಇದ್ದರೆ ಆ ಮಹಿಳೆಯು ಉನ್ನತ ಮಟ್ಟಕ್ಕೆ ಹೋಗ್ತಾಳ. ಆ ಮಹಿಳೆಗೆ ಒಂದು ಬೆಲೆ ಬರ್ತದೆ. ಯಾವುದೇ ಕಾರಣಕ್ಕೂ ಬ್ಯಾಡ್ ಕಮೆಂಟ್ ಗಳನ್ನು ಯಾರು ಮಾಡುವುದಿಲ್ಲ. ಯಾಕಂತಂದ್ರೆ ಅವರು ಉಡುವಕಂತ ಬಟ್ಟೆಗಳು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತದೆ ನೋಡ್ರಿ. ಹಿಂಗಾಗಿ ಒಬ್ಬ ಮಹಿಳೆಯು ಮೈಮುಚ್ಚುವಂತ ಬಟ್ಟೆಗಳನ್ನು ಪೂರ್ತಿಯಾಗಿ ಉಡಬೇಕು ನೋಡ್ರಿ. ಹಿಂಗಿದ್ದಾಗ ಮಾತ್ರ ಭಾರತೀಯ ಸಂಸ್ಕೃತಿಯನ್ನು ಭಾರತದವರು ಕಾಪಾಡಲು ಸಾಧ್ಯವಾಗ್ತದೆ ನೋಡ್ರಿ. ಕರ್ನಾಟಕದಲ್ಲಿ ಇನ್ನು ಕನ್ನಡದ ಮತ್ತು ಭಾರತೀಯ ಸಂಸ್ಕೃತಿ ಎದ್ದು ಕಾಣ್ತದ್ರಿ. ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂದ್ರ ಇವಾಗಿನ ಮಹಿಳೆಯರು ಇವಾಗಿನ ಉಡುಪುಗಳನ್ನು ತುಂಬಾನೇ ಸೂಕ್ಷ್ಮವಾಗಿ ಉಡ್ಬೇಕಾಗ್ತದೆ ನೋಡ್ರಿ. ಯಾಕಪ್ಪ ಅಂತಂದ್ರ ಅವರು ಬಟ್ಟೆಯನ್ನು ಉಡೋಕಂತ ರೀತಿ, ನೋಡುವ ದೃಷ್ಟಿಕೋನ ಬದಲಾಗ್ತದ್ರಿ. ಹಿಂಗಾಗಿ ಭಾರತದಲ್ಲಿ ಯಾವುದೇ ಅತ್ಯಾಚಾರಗಳು ಆಗ್ಬಾರ್ದಂದ್ರ ಮೊದಲು ಮಹಿಳೆಯು ಪರಿಪೂರ್ಣವಾದ ಬಟ್ಟೆಗಳನ್ನು ಉಡಬೇಕ್ರಿ. ಪರಿಪೂರ್ಣವಾದ ಬಟ್ಟೆಗಳನ್ನು ಉಟ್ಟಾಗ ಮಾತ್ರ ಭಾರತೀಯ ಸಂಸ್ಕೃತಿಯನ್ನು ಕಾಪಾಡಲು ಸಾಧ್ಯವಾಗ್ತದ್ರಿ ಮತ್ತು ಅದರ ಜೊತೆಗೆ ಅತ್ಯಾಚಾರಗಳು ಕಡಿಮೆ ಆಗ್ತಾವ ನೋಡ್ರಿ. ಎಸ್ ಹೌದು, ಇದು ಇವತ್ತಿನ ವಿಡಿಯೋದ ನೋಡ್ರಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ತಪ್ಪುಗಳು ಅನಿಸಿದ್ರೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.